ನಮಸ್ಕಾರ. ನನ್ನ ಎಲ್ಲ ವೀಕ್ಷಕರಿಗೂ ಭಾಳಷ್ಟು ಜನ ಮೈಸೂರಿನಲ್ಲಿ ನಿವೇಶನ ಹುಡುಕ್ತಾ ಇರೋರಿಗೆ ಮೈಸೂರು ಸಿಟಿ ಸೆಂಟರಲ್ಲೇ ಒಂದು ಗೇಟೆಡ್ ಕಮ್ಯುನಿಟಿ ಇದೆ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದಿರುವಂತಹ ವಿಚಾರ. ಇವತ್ತು ನಾನು ಮಾಡ್ತಾ ಇರುವಂತಹ ವಿಡಿಯೋ KNS ಇಥಿಯೋಸ್ ಮೈಸೂರು ಮಧ್ಯಭಾಗದಲ್ಲೇ ಇರುವಂಥದ್ದು. ಒಂದು ಭಾಗದಲ್ಲಿ ಗಾಲ್ಫ್ ಕೋರ್ಸ್ ಇದೆ, ಮಾಲ್ ಆಫ್ ಮೈಸೂರು ಇದೆ, ಮೈಸೂರು ಪ್ಯಾಲೇಸು ಸರಿಸುಮಾರು 1.5 ಕಿಲೋಮೀಟ್ರಲ್ಲಿದೆ. 300ರಿಂದ 300 ಮೀಟ್ರಲ್ಲಿ ಮೈಸೂರು ಊಟಿ ರಸ್ತೆ ಇದೆ. JSS ಕಾಲೇಜ್, JSS ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ನು ಊಟಿ ರಸ್ತೆ, ಮತ್ತು ಮೈಸೂರು ಝೂ ಅಬೌಟ್ 1.5 ಕಿಲೋಮೀಟ್ರಲ್ಲಿದೆ. ಮೈಸೂರು ದೇವರಾಜ ರೋಡು, ಮೈಸೂರು ಪ್ಯಾಲೇಸು, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು ಅಬೌಟ್ ಇಲ್ಲಿಂದ ಹಾರ್ಡ್ಲಿ ಅಬೌಟ್ 1.5 to 2 ಕಿಲೋಮೀಟರ್ಸಲ್ಲಿ ಇರುವಂಥದ್ದು. ಯಾಕೆ ನಾನು ಇಷ್ಟೆಲ್ಲ ಹೇಳಿದೆ ಲ್ಯಾಂಡ್ ಮಾರ್ಕ್ಗಳನ್ನ ಅಂತಂದರೆ, ಮೈಸೂರು ಯಾವ ಭಾಗದಲ್ಲಿದೆ ಅನ್ನೋದು ಭಾಳ ಕುತೂಹಲಕಾರಿಯಾಗಿರುವಂಥ ವಿಚಾರ ಆಗಿರುತ್ತೆ. ಯಾಕಂದರೆ ಮೈಸೂರು ಸಿಟಿ ಸೆಂಟ್ರಲ್ಲಿ ಈ ಥರ ಗೇಟೆಡ್ ಕಮ್ಯುನಿಟಿ, ಬ್ಯೂಟಿಫುಲ್ ಗೇಟೆಡ್ ಕಮ್ಯುನಿಟಿ, ಅದಕ್ಕೆ ನಾನು ನಿಮ್ಗೆ ನೋಡ್ತಾ ಇದ್ದೀರಾ. ದಿಸ್ ಎ ವೆರಿ ಬ್ಯೂಟಿಫುಲ್ ಗೇಟೆಡ್ ಕಮ್ಯುನಿಟಿ. ಈಗಾಗಲೇ ಮೋರ್ ದೆನ್ ಅರೌಂಡ್ 45 to 60 ಹೌಸಸ್, ಅಂದರೆ ಒಂದಷ್ಟು ಮನೆಗಳು ಈಗಾಗಲೇ ತಲೆ ಎತ್ತಿದೆ. 30 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಈ ಮೂಡಾ ಅಪ್ರೂವ್ಡ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಮೂಡಾ ಕಂದಾಯ ಇರುವಂತಹ ನಿವೇಶನಗಳು. ಇಲ್ಲಿಂದ ನೀವು ಅಕಸ್ಮಾತ್ ಇಲ್ಲಿ ನಾವು ಸೈಟ್ ಬೇಕು ಅಂದರೆ ಯಾವ ಮೆಷರ್ಮೆಂಟಲ್ಲಿ ಸಿಗುತ್ತೆ? 30, 40 ಆ್ಯಂಡ್ 40, 60, 30, 40, 1200 ಸ್ಕ್ವೇರ್ ಫೀಟು ಮತ್ತು 2400 ಸ್ಕ್ವೇರ್ ಫೀಟ್ ಮೆಷರ್ಮೆಂಟಲ್ಲಿ ಸೈಟ್ಗಳು ಲಭ್ಯವಿದೆ. ಒಂದು ಏನು ಈ ಜಾಗದ ವಿಚಾರವಾಗಿ ಏನು ನಾವು ಹೇಳಬೇಕು ಅಂತಂದರೆ, ನಾನು ಹೇಳ್ದಂತೆ ಗೇಟೆಡ್ ಕಮ್ಯುನಿಟಿ ಅಂತ ಏನು ಸವಲತ್ತುಗಳು ಅಂತ ಅಮ್ಯುನಿಟೀಸ್ಗಳು, ಏನು ಮಿನಿಮಮ್ ಅಮ್ಯುನಿಟೀಸ್ಗಳು ಏನು ಸಿಗುತ್ತೆ, ಇಲ್ಲಿ ಏನೇನು ಇದೆ ಅಂದರೆ ನೋಡಿ, 24 hours ಸೆಕ್ಯೂರಿಟಿ, 24 ಗಂಟೆ ಕಾಲ 24 ಸೆಕ್ಯೂರಿಟಿ ಇದೆ. ಈ ಏನು 30 ಎಕರೆ ಗೇಟೆಡ್ ಕಮ್ಯುನಿಟಿ ಅಂದರೆ ಎಂಟೈರ್ 30 acres ಇಟ್ ಈಸ್ ಕಾಂಪೌಂಡೆಡ್. ಯಾವುದೇ ಥರ ಇಂಟ್ರೂಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. CCTV ಕ್ಯಾಮ್ರಾ ಇದೆ. ಈಗಾಗಲೇ ಸ್ವಿಮ್ಮಿಂಗ್ ಪೂಲು ಕಾಮಗಾರಿ ನಡೀತಾ ಇದೆ. ಕ್ಲಬ್ ಹೌಸ್ ಇದೆ, ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ. ಬಹಳ ಸುಂದರವಾಗಿ, ಬಹಳ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿರುವಂತಹ ಉದ್ಯಾನವನ ಪಾರ್ಕ್ಗಳಿದೆ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಅಂದರೆ ಈ 30 ಎಕರೆ ಲೇಔಟಲ್ಲಿ ಎಲ್ಲೂ ಸಹ ತಮಗೆ ಈ ವಿದ್ಯುತ್ ತಂತಿ, ಅಂದರೆ ಎಲ್ಲೂ ಸಹ ಎಲೆಕ್ಟ್ರಿಕ್ ವೈರ್ಸು ಮೇಲ್ಗಡೆ ನೇತಾಡ್ತಾ ಇರೋದು ಕಾಣಲ್ಲ. ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲ ಸೈಟ್ಗಳಿಗೂ ಮಾರ್ಕಿಂಗು, ಅಂದರೆ 30, 40 ಸೈಟ್ಗಳಿದ್ರೆ ಎಷ್ಟು ಒಂದು ಸೈಟಿಂದ ಇನ್ನೊಂದು ಸೈಟ್ಗೆ ಏನು ನಾವು ಮೆಷರಿಂಗ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಅಥವಾ ಪಿಚ್ಚಿಂಗ್ ಅಂತ ಏನು ಮಾಡಿರ್ತೀವಿ, ಎಲ್ಲ ಸೈಟ್ಗಳಿಗೂ ಹಾಕಿದ್ದಾರೆ. ಸೈಟ್ ನಂಬರಿಂಗ್ ಮಾಡಿದ್ದಾರೆ. ಎಲ್ಲ ರೋಡ್ಗೂ ಡಾಂಬಾರೀಕರಣ ಆಗಿದೆ, ಟಾರ್ ರೋಡ್ ಆಗಿದೆ. ಆಮೇಲೆ ಬಾಕ್ಸ್ ಟೈಪ್ ಡ್ರೈನ್ ಎಲ್ಲೂ ಸಹ ನಿಮಗೆ ಓಪನ್ ಆಗಿ ಕಾಣಲ್ಲ. ಎಲ್ಲ ಸಹ ನಿಮಗೆ ಅದನ್ನು ಪೇವರ್ಸ್ ಹಾಕಿ ಮುಚ್ಚಿರ್ತಾರೆ. ಫುಟ್ಪಾತ್ಗಳು ಮಾಡಿದ್ದಾರೆ ಕ್ಲೀನಾಗಿ. ಮೇಂಟೆನೆನ್ಸ್, ನಾನು ಭಾಳಷ್ಟು ವಿಚಾರಗಳಲ್ಲಿ, ಭಾಳಷ್ಟು ಲೇಔಟ್ಗಳು ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತೀನಿ. ಲೇಔಟ್ ಮಾಡೋದು ಬಹಳ ಕಷ್ಟಕರವಾಗಿರುವಂಥ ಕೆಲಸ. ಅದರಲ್ಲೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ಮೇಂಟೈನ್ ಮಾಡೋದು ಸಹ ಅಷ್ಟೇ ಬಹಳ ಕಷ್ಟಕರವಾಗಿರುವಂಥ ಕೆಲಸ. ಭಾಳ ಚೆನ್ನಾಗಿ ಇಲ್ಲಿ ಮೇಂಟೈನ್ ಮಾಡ್ತಾಯಿದೆ. ಯಾಕೆಂದರೆ ಇಲ್ಲಿ ಏನು ನಿವೇಶನದಾರರಿದ್ದಾರೆ ಅಥವಾ ಮನೆ ಕಟ್ಕೊಂಡು ಇಲ್ಲಿ ವಾಸ ಇದ್ದಾರೆ, ಇವ್ರದ್ದೇ ಆದಂಥ ಒಂದು ಸೊಸೈಟಿ ಅಥವಾ ಕಮ್ಯುನಿಟಿ ಮಾಡ್ಕೊಂಡಿದ್ದಾರೆ. ಸೊ ಆ ಕಮ್ಯುನಿಟಿಯಿಂದ ಮಂತ್ಲಿ, ಕ್ವಾರ್ಟರ್ಲಿ ಆರ್ ಆ್ಯನ್ಯಲಿ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಪಾವತಿಸ್ತಾರೆ. ಅದನ್ನು ಏನಕ್ಕೆ ಮೇಂಟೆನೆನ್ಸ್ಗಾಗಿ ಬಳಸ್ತಾರೆ. ಇನ್ನೊಂದು ಭಾಳ ಬ್ಯೂಟಿಫುಲ್ ವಿಚಾರ ಏನು ಈ ಜಾಗದ ಬಗ್ಗೆ ನನಗೆ ಪರ್ಸ್ನಲ್ ಫೇವ್ರೇಟ್ ಏನು ಅಂತಂದರೆ, ಈಗ ತೋರಿಸ್ತಾರೆ ನೋಡಿ, ದಿಸ್ ಈಸ್ ದ ಚಾಮುಂಡಿ ಹಿಲ್ ವ್ಯೂ. ಚಾಮುಂಡಿ ಬೆಟ್ಟದ ನಿಮಗೆ ವ್ಯೂ ಇಲ್ಲಿಂದ ಭಾಳ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಐ ಆಮ್ ರೈಟ್ ನೌ ಇನ್ ಸಿಟಿ ಸೆಂಟರ್. ಮೈಸೂರು ಪ್ಯಾಲೇಸಿಂದ ಹಾರ್ಡ್ಲಿ ಐ ಆಮ್ ಸ್ಟ್ಯಾಂಡಿಂಗ್ ಅಬೌಟ್ 1.5 to 2 ಕಿಲೋಮೀಟರ್ಸಲ್ಲೇ ಇರುವಂಥದ್ದು. ಸೊ ನಿಮಗೆ ಇದೊಂದು ಬ್ಯೂಟಿಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್ಲು. ಭಾಳ ಪೀಸ್ಫುಲ್ ಲೊಕ್ಯಾಲಿಟಿ. ಯಾವುದೇ ತರಹದ ಈ ಲೇಔಟ್ನ ದಾಟ್ಕೊಂಡು ಹೋಗ್ಲಿಕ್ಕೆ ಆಗದೇ ಇರೋದ್ರಿಂದ ಭಾಳ ಇಲ್ಲಿ ಏನು ವಾಸ ಇರ್ತಾರೆ ಜನ, ಇವ್ರು ಮಾತ್ರ ಆ್ಯಕ್ಸಸ್ ಮಾಡ್ತಾರೆ ಈ ಒಳಗಿರುವಂತಹ ಅಮ್ಯುನಿಟೀಸ್ ಆಗಿರ್ಬೋದು, ಅದು ರೋಡ್ಸ್ನಾಗಿರ್ಬೋದು, ಯಾರೂ ಬರಲ್ಲ. ದಟ್ ವೆರಿ ಕಾಮನ್ ಥಿಂಗ್. ಇನ್ನೇನೇನು ಫೆಸಿಲಿಟೀಸ್ ಇದೆ ಇಲ್ಲಿ ಅಂತಂದರೆ, ನೀರು ಭಾಳಷ್ಟು ಜನ ಕೇಳುವಂಥ ವಿಚಾರ. ನೀರಿನ ವಿಚಾರ ಯಾವ ಥರ ಇದೆ, ಏನು ಫೆಸಿಲಿಟಿ ಇದೆ ಅಂತ. ಕಬಿನಿಯರ್ ಕಾವೇರಿ ವಾಟರ್ ಸಪ್ಲೈ ಇದೆ. ಅಂದರೆ ಇಲ್ಲಿ ನಿಮಗೆ ಮನೆ ಕಟ್ಕೊಳ್ತೀರಾ ಅಂತಂದರೆ ನೀರಿನ ಸವಲತ್ತು ಸರ್ಕಾರದಿಂದ ವಾಟರ್ ಸಪ್ಲೈ ಇದೆ, ಅದೂ ಇದೆ. ಇಲ್ಲಿದೆ ಆದಂಥ ಬೋರ್ವೆಲ್ಲೂ ಇದೆ. ಸೊ ಎರಡೂ ಸಹ ನಿಮಗೆ ಅವೈಲೇಬಲ್ ಇದೆ.
ನೀವು ಬೋರ್ವೆಲ್ಲು ವಾಟ್ರ್, ಗೌರ್ಮೆಂಟ್ ವಾಟ್ರ್ ಎರಡೂ ಸಹ ಇದೆ. ಮನೆ ಕಟ್ಟಲಿಕ್ಕೆ ಭಾಳ ಜನ ಕೇಳುವಂಥ ವಿಚಾರ, ಬಹಳ ನೀರಿನ ಅವಶ್ಯಕತೆ ಇರುತ್ತೆ. ಕ್ಯೂರಿಂಗ್ ಮಾಡಲಿಕ್ಕೆ ಇಲ್ಲಿ ಲೇಔಟ್ ನೀರು ಸಿಗುತ್ತಾ ಅಥವಾ ಕಾರ್ಪೊರೇಷನ್ ವಾಟರ್ ಸಿಗುತ್ತಾ? ಎರಡೂ ಸಿಗುತ್ತೆ ನಿಮಗೆ. ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಇಶ್ಯೂ. ಇನ್ನೊಂದು ವಿಚಾರ, ಭಾಳ ನೀಟಾಗಿ ಮರಗಳನ್ನ ನೀವು ನೋಡ್ಬೋದು. ಒಂದ್ಸರಿ ಅವಿನ್ಯೂ ಟ್ರೀಸ್ ತೋರಿಸ್ತಾರೆ, ಭಾಳ ನೀಟಾಗಿ ಮೇಂಟೈನ್ ಮಾಡಿರುವಂತಹ, ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿರುವಂತಹ, ಬಹಳ ಇವತ್ತಿನ ದಿವಸದಲ್ಲಿ ಇನ್ನೊಂದು ಒನ್ ಆಫ್ ದಿ ಯಾಕಂದರೆ ಗೇಟೆಡ್ ಕಮ್ಯುನಿಟಿಗಳ ವಿಚಾರಕ್ಕೆ ಬಂದಾಗ ಮೈಸೂರಿನಲ್ಲಿ ಬೆರಳೆಣಿಕೆಯಷ್ಟೇ ಗೇಟೆಡ್ ಕಮ್ಯುನಿಟಿಗಳು, ತುಂಬ ಗೇಟೆಡ್ ಕಮ್ಯುನಿಟೀಸ್ ಇಲ್ಲ. ಒನ್ ಆಫ್ ವಿಚ್ ಇಸ್ ದೇರ್ ಅಟ್ ದಿ ಸೆಂಟರ್ ಆಫ್ ದ ಸಿಟಿ. ಯಾಕಂದರೆ ಭಾಳ ದೂರದಲ್ಲಿ ಮೈಸೂರಿಂದ 8 ಕಿಲೋಮೀಟರ್, 10 ಕಿಲೋಮೀಟರ್, 12 ಕಿಲೋಮೀಟರ್ ದೂರದಲ್ಲ ಗೇಟೆಡ್ ಕಮ್ಯುನಿಟಿಗಳಿದೆ. ಬಟ್ ಮೈಸೂರು ಸಿಟಿ ಸೆಂಟ್ರಲ್ಲಿ, ಮೈಸೂರು ಮಧ್ಯಭಾಗದಲ್ಲೇ, ಮೈಸೂರು ನಿಮಗೆ 1.5 ಕಿಲೋಮೀಟರ್ ಪ್ಯಾಲೇಸಲ್ಲಿ, 1 ಕಿಲೋಮೀಟ್ರಲ್ಲಿ ಮಾಲ್ ಆಫ್ ಮೈಸೂರು, ಪಕ್ಕದಲ್ಲಿ ಗಾಲ್ಫ್ ಕ್ಲಬ್ಬು, ಅದ್ರ ಆ ಕಡೆ ಝೂ, ಈ ಕಡೆ ಸಯ್ಯಾಜಿ ರೋಡು, ಮನ್ನಾಸ್ ಮಾರ್ಕೆಟು, ಅಥವಾ ನಾವು ಅರಸು ರೋಡು, ಚಿಕ್ಕಗಡಿಯಾರ, ಆ ಥರ ಈ ಎಲ್ಲ ಭಾಗಗಳಿಗೂ ಇಲ್ಲಿಂದ ನಿಮಗೆ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಸಿಟಿ, ನಾವು ಏನು ಮೈಸೂರು ಕಮರ್ಷಿಯಲ್ ಹಬ್ ಆಫ್ ಮೈಸೂರು ಅಂತ ಹೇಳ್ತೀವಿ, ಅಲ್ಲಿಂದ ಇಲ್ಲಿಗೆ ಹಾರ್ಡ್ಲಿ ಅಬೌಟ್ 2 ಕಿಲೋಮೀಟ್ರಲ್ಲೇ ಇರುವಂತಹ ಈ 30 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ದಿಸ್ ಆಲ್ರೆಡಿ ಮೂಡಾದಿಂದನೇ ಏನದು ಅಪ್ರೂವಲ್ ಆಗಿರುವಂಥದ್ದು. ಯಾವುದೋ ತರಹ ಇದು ನಿಮಗೆ DTCP ಅಥವಾ ಯಾವುದೂ ಅಲ್ಲ, ಇದು ಮೂಡಾದಿಂದನೇ ಅಪ್ರೂವಲ್ ಆಗಿರುವಂತಹ ಲೇಔಟಲ್ಲಿ ಸೈಟು ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಈ ಥರ ಒಂದು ಕ್ಲಬ್ ಹೌಸು, ಜಿಮ್ಮು, ಬಾಸ್ಕೆಟ್ಬಾಲ್ ಕೋರ್ಟು ಮೈಸೂರು ಸಿಟಿ ಸೆಂಟ್ರಲ್ಲೇ ನಿಮಗೆ ಒಂದು ನಿವೇಶನ ಬೇಕು ಅಂತಂದರೆ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ, ಅಥವಾ ನನ್ನ ವಾಟ್ಸಪ್ ಸಹ ಮಾಡಿ ಸಿಗ್ತೀನಿ. ಇನ್ನೊಂದು ವಿಚಾರ, ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ ಏನು ಅಂತಂದರೆ, ಕಸ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಭಾಳಷ್ಟು ಲೇಔಟ್ಗಳಲ್ಲಿ, ಪ್ರೈವೇಟ್ ಲೇಔಟ್ಗಳಲ್ಲಿ ಇಲ್ವಂತೆ. ಇಲ್ಲಿ ಹೇಗಿದೆ ಅಂತ ಖಂಡಿತವಾಗ್ಲೂ ನೀವು ನೋಡ್ಬೋದು. ಎಲ್ಲೂ ಸಹ ನಿಮಗೆ ಕಸ ಎಲ್ಲೂ ಬಿದ್ದಿರೋದು ಕಾಣಲ್ಲ. ದಿನನಿತ್ಯ ಕಾರ್ಪೊರೇಷನಿಂದ ಕಸ ತೆಗೆದುಕೊಂಡು ಹೋಗುವಂತಹ ವ್ಯವಸ್ಥೆ ಇರುವಂತಹ ಜಾಗ. ಸಾಯಿಲ್ ವಿಚಾರಕ್ಕೆ ಬಂದಾಗ ಭಾಳ ಜನ ಕೇಳುವಂಥ ವಿಚಾರ, ಸಾಯಿಲ್ ಲೂಸಾ, ಏನು ಕೆರೆ ಇತ್ತಾ, ಕೆರೆ ಮುಚ್ಚಿ ಮಾಡಿರೋದ, ಆ ಥರ ಯಾವುದೇ ಥರ ಡೌಟ್ಗಳನ್ನ ಇಟ್ಕೋಬೇಡಿ. ನೀವು ಇಲ್ಲಿ ಬಂದಾಗ ಒಂದು ರೌಂಡ್ ಎಲ್ಲ ಕಡೆ, ಎಷ್ಟೊಂದು ಜನ ಮನೆ ಕಟ್ತಾ ಇದ್ದಾರೆ, ಮನೆ ಕಟ್ಕೊಂಡು ವಾಸ ಇದ್ದಾರೆ. ಈಗ ಯಾರ್ದಾರು ಮನೆ ಹತ್ರ ಕೇಳ್ಬೋದು, ಹೇಗಿದೆ ಸಾಯಿಲ್, ಇಸ್ ಲೂಸ್ ಆರ್ ಹಾರ್ಡ್ ಆರ್ ಹೌ ಇಟ್ ಇಸ್ ಸಾಫ್ಟ್, ಆರ್ ಎಷ್ಟು ಫೌಂಡೇಶನ್ ಹಾಕಬೇಕು ನಾವಿಲ್ಲಿ ಅಂತ. ನಿಮ್ಗೆ ಖಂಡಿತವಾಗ್ಲೂ ದೇ ವಿಲ್ ಗಿವ್ ಯು ಅ ವೆರಿ ಗುಡ್ ಫೀಡ್ಬ್ಯಾಕ್. ಬಟ್ ಎಲ್ಲ ಚೆನ್ನಾಗಿದೆ ಅಂತ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.